ನಟ ತಮ್ಮ ಫ್ಯಾನ್ಸ್ನ ಸೆಲೆಬ್ರಿಟಿ ಲೆವೆಲ್ಗೆ ಮೆರೆಸ್ತಾ ಇದ್ದಾರೆ. ಜೈಲಿನಿಂದಲೇ ಫ್ಯಾನ್ಸ್ಗೆ ಸಂದೇಶ ಕೊಟ್ಟಿದ್ದಾರೆ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಕಾಲವೇ ಸತ್ಯ ಹೇಳುತ್ತದೆ ಎಂದಿದ್ದಾರೆ ದರ್ಶನ್. ಜೈಲಿನಿಂದಲೇ ಫ್ಯಾನ್ಸ್ಗೆ ನಟ ದರ್ಶನ್ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಈ ಮೂಲಕ ಪತ್ನಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಕಾಲವೇ ಸತ್ಯ ಹೇಳುತ್ತದೆ ಎಂದಿರುವ ನಟ ದರ್ಶನ್, ನಿಮಗಾಗಿ ನನ್ನ ಹೃದಯದಿಂದ ಒಂದು ಸಂದೇಶ ಅಂತ ಜೈಲಲ್ಲಿ ಅವರು ಹೇಳ್ತಾ ಇದ್ರೆ, ನನ್ನ ಅಭಿಮಾನಿಗಳಿಗೆ ನನ್ನ ವಿಜಯ್ ಅಂದರೆ ಅವರ ಪತ್ನಿ ಸಂದೇಶವನ್ನು ತಲುಪಿಸ್ತಾರೆ ಎಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನನ್ನ ಮತ್ತು ಸಿನಿಮಾದ ಮೇಲಿರಲಿ ಅಂತ ದರ್ಶನ್ ಅವರು ಡೆವಿಲ್ ಸಿನಿಮಾದ ಪ್ರಮೋಷನ್ನ ಜೈಲಲ್ಲಿ ಮಾಡ್ತಾ ಇದ್ದಾರೆ. ನಾನು ದೂರ ಇದ್ದರೂ ನಿಮ್ಮ ಉಪಸ್ಥಿತಿ ಅನುಭವಿಸ್ತಿದ್ದೇನೆ. ದಯವಿಟ್ಟು ಯಾರು ಏನು ಹೇಳಿದರೂ ಚಿಂತಿಸಬೇಡಿ, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಜೈಲಿನಿಂದ. ನೀವು ನನ್ನ ಶಕ್ತಿ ಫ್ಯಾನ್ಸ್, ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ ಎಂದಿದ್ದಾರೆ ದರ್ಶನ್. ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ನಾನಿದ್ದೇನೆ. ನನ್ನ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ ಎಂದು ಪೋಸ್ಟ್ ಮಾಡಿದ್ದಾರೆ ಹೆಂಡತಿ ವಿಜಯಲಕ್ಷ್ಮಿ. ಈ ಮೂಲಕ ಭಾವುಕ ಪೋಸ್ಟ್ ಹಾಕುವ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ. ನಾನು ನಿಮ್ಮಿಂದ ಬಯಸೋದು ಡೆವಿಲ್ ಸಿನಿಮಾ ಗೆಲ್ಲಿಸಿ ಎಂದು, ನನಗೆ ತೋರಿದ ಪ್ರೀತಿಯನ್ನ ಈ ಸಿನಿಮಾಗೆ ತೋರಿಸಿ ಎಂದಿದ್ದಾರೆ ಫ್ಯಾನ್ಸ್ಗೆ. ಅನುಪಸ್ಥಿತಿಯಲ್ಲಿಯೂ ಸಹ ಸಿನಿಮಾವನ್ನ ಗೆಲ್ಲಿಸಬೇಕು, ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು ಅಂತ ಫ್ಯಾನ್ಸ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಫ್ಯಾನ್ಸ್ಗೆ ಸಂದೇಶ ಕೊಟ್ಟ ವಿಜಯಲಕ್ಷ್ಮಿ ಅವರು. ಇನ್ನು ದರ್ಶನ್ ಜೈಲಲ್ಲಿ ಇದ್ದುಕೊಂಡೇ ಸಿನಿಮಾದ ಪ್ರಮೋಷನ್ ಅನ್ನ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ಜೈಲಿನಿಂದಲೇ ದರ್ಶನ್ ಡೆವಿಲ್ ಸಿನಿಮಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ದಾಸ ದರ್ಶನ್ ಎಂದು ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಏನಿದು ಜೈಲಿಂದನೇ ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾಡ್ತಾ ಇದ್ದಾರೆ ಹೇಗೆ ಅಂತ ದರ್ಶನ್? ಈಗಾಗಲೇ ಡೆವಿಲ್ ಸಿನಿಮಾ ರಿಲೀಸ್ಗೆ ಹತ್ರ ಇದೆ. ಹಾಗೆ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಕೂಡ ಎಲ್ಲ ಫಿಲ್ ಆಗ್ತಿರುವಂತದ್ದು. ಮೊನ್ನೆಷ್ಟೇ ಅಫಿಷಿಯಲ್ ಆಗಿ ಹಂಚ್ಕೊಂಡಿದ್ರು ಎಷ್ಟು ಟಿಕೆಟ್ಸ್ ಬುಕ್ ಆಗಿದೆ. ಈಗಾಗಲೇ 2 ಕೋಟಿಯಷ್ಟು ನಮಗೆ ಲಾಭ ಇದೆ ಅನ್ನೋದನ್ನ ಅಲ್ಲಿ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ ಅಂತ ಒಂದು ವಿಚಾರನ ಹಂಚ್ಕೊಂಡಿದ್ರು. ಅಂದ ಹಾಗೆ ಈಗ ಸೋಷಿಯಲ್ ಮೀಡಿಯಾ ಕೂಡ ವಿಜಯಲಕ್ಷ್ಮಿ ಅವರೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ದರ್ಶನ್ ಅವ್ರದ್ದು ಇವತ್ತಾದಂತಹ ಒಂದು ಘಟನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಇನ್ಸ್ಟಾ ಸ್ಟೋರಿನಲ್ಲಿ ಹಂಚ್ಕೊಂಡಿರುವಂತದ್ದು ವಿಜಯಲಕ್ಷ್ಮಿ. ಅಂದ್ರೆ ಜೈಲಲ್ಲಿ ದರ್ಶನ್ ಅವರು ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವದಂತಿಗಳು, ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ. ಇದೆಲ್ಲ ಸುಳ್ಳು ಸುದ್ದಿ, ಬೇಸ್ಲೆಸ್ ನ್ಯೂಸ್. ಇದೆಲ್ಲ ಯಾಕೆ ಈ ರೀತಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೂ ತಿಳಿತಿಲ್ಲ. ಈ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಹೋಗಿ ಖುದ್ದಾಗಿ ಅಲ್ಲಿರುವಂತಹ ಅಧಿಕಾರಿಗಳಿರಬಹುದು, ನನ್ನ ಗಂಡನನ್ನ ನಾನು ಕೇಳಿದಾಗ ಅವರು ಈ ರೀತಿ ಯಾವುದೇ ಘಟನೆ ಜೈಲು ಒಳಗಡೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದಷ್ಟು ಮಾಧ್ಯಮಗಳು ಇರಬಹುದು ಈ ಸುಳ್ಳು ಸುದ್ದಿಯನ್ನ ಬೇರೆ ರೀತಿ ಪರಿವರ್ತನೆ ಮಾಡ್ತಿದ್ದಾರೆ. ಇನ್ನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು, ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನು ಕರೀತಾರೆ. ಹೀಗಾಗಿ ಒಂದಷ್ಟು ಸುದ್ದಿಗಳು ಬಂದಾಗ ಅದು ಪರಿಶೀಲಿಸಿ ಅದನ್ನ ಹೇಳಬೇಕು ಹೊರತಾಗಿ ಕಣ್ಣು ಮುಚ್ಕೊಂಡು ಓದಬಾರ್ದು ಅನ್ನುವಂಥದ್ದನ್ನ ಅವರು ಸ್ಪಷ್ಟನೆ ಮಾಡಿರುವಂಥದ್ದು. ಜೊತೆಗೆ ಮಾಧ್ಯಮಗಳಿಗೆ ಇರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆನೂ ಸಹ ಅವರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಅವರು ಮೆನ್ಷನ್ ಮಾಡ್ತಾನೂ ಹೇಳಿದ್ದಾರೆ. ಕೆಲವೊಂದು ಮಾಧ್ಯಮಗಳು ನಿಜಕ್ಕೂ ಒಳ್ಳೆ ಕೆಲಸನೇ ಮಾಡಿದೆ. ಇರುವಂತಹ ಏನ್ ವದಂತಿಗಳು, ರೂಮರ್ಸ್ ಇದೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತಹ ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ. ಇದನ್ನ ನಾನು ಮೆಚ್ಕೊಳ್ತೀನಿ. ಆದ್ರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆದಾಗ ಅಲ್ಲಿ ಯಾವ್ಯಾವ ರೀತಿ ರೂಮರ್ಸ್ ಗಳಿಗೆ ಅಡಿ ಮಾಡ್ಕೊಡ್ತಾ ಇದೆ ಅನ್ನುವಂಥದ್ದು ನನಗೆ ನಿಜಕ್ಕೂ ಬೇಸರ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವ್ರು ಹಂಚ್ಕೊಂಡಿರುವಂತದ್ದು. ಇದಾದ್ಮೇಲೆ ಮತ್ತೊಂದು ಪೋಸ್ಟ್ ಕೂಡ ಅವ್ರು ಹಂಚ್ಕೊಂಡಿರುವಂತದ್ದು, ಅಂದ್ರೆ ಜೈಲಿನಿಂದಲೇ ಫ್ಯಾನ್ಸ್ಗೆ ದರ್ಶನ್ ಅವರು ಸಂದೇಶ ಕೊಟ್ಟಿರುವಂತದ್ದು. ಅಂದ್ರೆ ಡೆವಿಲ್ ಸಿನಿಮಾ ಪ್ರಚಾರವಾಗಿ ನಾನು ಇರೋದಿಲ್ಲ, ನನ್ನ ಅನುಪಸ್ಥಿತಿಯಲ್ಲಿ ನೀವು ಸೆಲೆಬ್ರಿಟಿಗಳು ನನ್ನ ಸಿನಿಮಾವನ್ನ ಪ್ರಚಾರ ಮಾಡ್ತಿದ್ದೀರಾ. ಎಲ್ಲ ವಿಚಾರಗಳನ್ನು ನನ್ನ ಪತ್ನಿ ವಿಜಯಲಕ್ಷ್ಮಿ ನನಗೆ ಖುದ್ದಾಗಿ ಹೇಳ್ತಿದ್ದಾರೆ. ಎಲ್ಲವೂ ಖುಷಿ ಆಗ್ತಿದೆ, ನಿಮ್ಮ ಋಣದಲ್ಲಿ ನಾನು ಇದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಸತ್ಯಕ್ಕೆ ಯಾವಾಗ್ಲೂ ಬೆಲೆ ಇದೆ, ತಾಳ್ಮೆಯಿಂದ ನಾವು ಕಾಯ್ತಿರ್ಬೇಕು. ಯಾವತ್ತಿಗೂ ನೀವು ಬೇರೆ ಜನರು ಏನ್ ಮಾತಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ಚಿಂತಿಸ್ಬೇಡಿ. ನನ್ನ ಸಿನಿಮಾ ವಿಚಾರವಾಗಿ ಇಷ್ಟು ವರ್ಷಗಳ ಕಾಲ ನನ್ನ ಬೆನ್ನ ಹಿಂದೆ ನಿಂತಿದ್ದೀರಾ, ಬೆಂಬಲವನ್ನ ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ಕೇವಲ ಡೆವಿಲ್ ಸಿನಿಮಾ ಮೇಲೆ ಫೋಕಸ್ ಮಾಡೋಣ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ನಿಮ್ಮೆಲ್ಲರ ಬೆಂಬಲ ಇಷ್ಟು ವರ್ಷಗಳ ಹೇಗಿತ್ತು ಅದೇ ರೀತಿಯಾಗಿ ಆ ಸಪೋರ್ಟ್ ನನಗೆ ಇರಲೇಬೇಕು. ಕಾಲವೇ ಸತ್ಯ ಹೇಳ್ತದೆ, ಸಮಯವೇ ಎಲ್ಲವನ್ನು ಉತ್ತರಿಸುತ್ತೆ. ಅಲ್ಲಿವರೆಗೂ ನಾವು ತಲೆಯನ್ನೆತ್ತಿ ಹೃದಯವನ್ನ
ನನ್ನೊಂದು ಹೃದಯದಲ್ಲಿ ನೀವು ಇಟ್ಕೊಂಡು ಕಾಪಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಕೊನೆಗೆ ದರ್ಶನ್ ಅವರು ನಿಮ್ಮ ಪ್ರೀತಿಯ ದಾಸ ದರ್ಶನ್ ಅನ್ನುವಂಥದ್ದನ್ನ ವಿಜಯಲಕ್ಷ್ಮಿ ಅವರ ಮುಖಾಂತರ ತಮ್ಮ ಸಂದೇಶವನ್ನ ಸೆಲೆಬ್ರಿಟೀಸ್ಗೆ ಕಳಿಸಿರುವಂತದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.